ನಮಸ್ತೆ, ಇದು ಸುದ್ದಿಯ ಸಿಂಹಾಸನ, ನಮ್ಮ ಹಾಸನ ಟಿವಿ ನ್ಯೂಸ್. ಇವತ್ತು ನಮ್ಮ ಜೊತೆ ಇದ್ದಾರೆ ಹಿರಿಯ ಪತ್ರಕರ್ತರಾದಂತಹ RP ವೆಂಕಟೇಶ್ ಮೂರ್ತಿ ಅವರು. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈಗ ಚುನಾವಣೆ ಮುಗಿದೋಗಿದೆ, 4ನೇ ತಾರೀಕಿಗೆ ಫಲಿತಾಂಶ ಬರುತ್ತೆ. ಆದರೂ ಕೂಡ ಇಡೀ ಹಾಸನದ ಜಿಲ್ಲೆಯ ಮತದಾರರಲ್ಲಿ ಮತ್ತು ಹಾಸನ ಕ್ಷೇತ್ರ ಮತದಾರರಲ್ಲಿ ಏನಾಗ್ಬೋದು ಫಲಿತಾಂಶ, ಯಾರು ಗೆಲ್ಬೋದು, ಏನಾಗ್ಬೋದು ಅಂತ ಇದೆ. ಅದರಲ್ಲಿ ಈಗ JDS ಇಲ್ಲಿ ಗೆದ್ದಿರುವಂಥವರು, ಇಲ್ಲಿಯ ಒಂದು ಸಂಸದರು ಕೂಡ ಆಗಿದ್ದಾರೆ, ಪ್ರಜ್ವಲ್ ರೇವಣ್ಣವರು ಕೂಡ ಇದ್ದಾರೆ. ಈಗ ಅವರಿಗೆ ಪೈಪೋಟಿಯಾಗಿರುವಂಥವರು ಶಿರೀಶ್ ಪಟೇಲ್ನವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ. ಸರ್, ಈಗ ಈ ಜನಗಳ ಒಳಗಡೆ ಒಂಥರ ತಲ್ಲಣ ಇದೆ, ತಳಮಳ ಇದೆ, ಯಾರು ಗೆಲ್ಬೋದು, ಏನಾಗ್ಬೋದು ಅಂತ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಸರ್, ಯಾರು ಗೆಲ್ಬೋದು ಏನು ಅಂತ? ಈಗ ನಾವೀಗ ಯಾರ್ಯಾರು ಯಾವ ಪಾರ್ಟಿಗಳವ್ರನ್ನೇ ಮಾತಾಡಿಸಿ ನಾವು ಅಭಿಪ್ರಾಯ ತಗೋಬೇಕಾಗತ್ತೆ. ಈಗ ಉದಾಹರಣೆಗೆ JDSನವ್ರು ಮಾತಾಡಿಸಿದ್ರೆ ಅವರು ಇಲ್ಲ ನಾವು ಗೆಲ್ತೀವಿ, ಅವ್ರದ್ದೇ ಆದಂಥ ಇದನ್ನು ಕೊಡ್ತಾರೆ. ಈಗ ಅವರು ಹೇಳ್ತಿದ್ದಾರೆ ನಮಗೆ ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಲೀಡ್ ಆಗುತ್ತೆ, ಹೊಳೆನರಸೀಪುರದಲ್ಲಿ ಈಕ್ವಲ್ ಆಗುತ್ತೆ, ಸಮ ಆಗುತ್ತೆ, ಅರಕಲಗೂಡಲ್ಲಿ ಸಮ ಆಗುತ್ತೆ, ಹಾಸನದಲ್ಲಿ ಏನೋ ಸಮ ಆಗುತ್ತೆ, ಸಕಲೇಶ್ಪುರ ಕ್ಷೇತ್ರ ಅಂತೂ ಖಂಡಿತ ನಮಗೆ ಲೀಡ್ ಆಗುತ್ತೆ, ಬೇಲೂರು ಲೀಡ್ ಆಗುತ್ತೆ, ಈ ಥರದ್ದೆಲ್ಲ ಮಾತಾಡ್ತಿದ್ದಾರೆ. ಆದರೆ ಮಾತಾಡುವಾಗ ಅಂತೂ ಇಂತೂ ನಾವು ಕನಿಷ್ಠ ಒಂದು 20-30 ಸಾವಿರ ಒಂದು ಮುನ್ನಡೆ ಬಹುಮತದ ಮುಖ JDSನವರು. ಆದರೆ ಕಾಂಗ್ರೆಸ್ನವ್ರು ಮಾತ್ರ ಸಕಲೇಶ್ಪುರದಲ್ಲಿ JDS ಸಕಲೇಶ್ಪುರ ಕ್ಷೇತ್ರ, ಅದು ಆಲೂರು, ಸಕಲೇಶ್ಪುರ ಮತ್ತು ಕಟ್ಟಾಯ ಹೋಬಳಿ 3 ಸೇರಿ ಅಲ್ಲಿ JDS ಲೀಡ್ ಆಗ್ಬೋದು ಅಂತ ಕಾಂಗ್ರೆಸ್ನವ್ರು ಒಪ್ಕೊಳ್ತಾ ಇದ್ದಾರೆ. ಬೇಲೂರಲ್ಲಿ ನಮಗೆ ಸಮ ಆಗುತ್ತೆ ಅಂತ ಮಾತು ಹೇಳ್ತಾರೆ. ಇನ್ನೆಲ್ಲೂ ಕೂಡ JDS ಲೀಡ್ ಆಗಲ್ಲ, ಎಲ್ಲ ಕಡೆ ನಮಗೆ ಲೀಡ್ ಆಗುತ್ತೆ, ಅರಸೀಕೆರೆ ಲೀಡ್ ಆಗುತ್ತೆ. ಹೆಚ್ಚು ಬಹುಮತವನ್ನು ಅವರು ಹೊಳೆನರಸೀಪುರ ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡ್ತಿದ್ದಾರೆ, ಅರಕಲಗೂಡು ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡ್ತಿದ್ದಾರೆ, ಮತ್ತು ಹಾಸನದಲ್ಲೂ ಕೂಡ ಒಂದು 4-5 ಸಾವಿರ ಲೀಡ್ ಆಗ್ಬೋದು ಅಂತ ಆಲೋಚನೆ ಮಾಡ್ತಿದ್ದಾರೆ. ಅರಸೀಕೆರೆಯಲ್ಲಿ ಸ್ವಲ್ಪ ಹೆಚ್ಚು, ಮೊದಲು ಭಾಳ ಒಂದು 20-25 ಸಾವಿರ ಮೇಲೆ ಲೀಡ್ ಆಗುತ್ತೆ ಅಂತ ನಿರೀಕ್ಷೆ ಮಾಡ್ತಿದ್ರು, ಕೊನೆಗೆ ಈಗ 10,000 ಹತ್ತಿರ ಲೀಡ್ ಆಗ್ಬೋದು ಅಂತ ಹೇಳ್ತಾರೆ. ಕಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭಾಳ ಲೀಡ್ ಆಗುತ್ತೆ ಅನ್ನೋ ಥರದ ಆಲೋಚನೆ ಮಾಡೋದು, ಆದರೆ ಕೊನೆಗಿಲ್ಲ, ಅದು ಸ್ವಲ್ಪ ಲೀಡ್ ಕಡಿಮೆ ಆಗುತ್ತೆ. ಒಟ್ಟಾರೆ ನಮಗೆ ಕನಿಷ್ಠ 50,000ದಿಂದ 1 ಲಕ್ಷ ಅಂತರದಲ್ಲಿ ನಾವು ಶ್ರೇಯಸ್ ಪಟೇಲ್ ಗೆಲುವು ಸಾಧಿಸ್ತಾರೆ ಅನ್ನೋ ಮಾತು ಕಾಂಗ್ರೆಸ್ನವ್ರು ಹೇಳ್ತಾರೆ. ಇದು ನೋಡಿದಾಗ ಕಾಂಗ್ರೆಸ್ನಲ್ಲಿ ಇರುವಂಥ ಕಾನ್ಫಿಡೆನ್ಸ್ ಜಾಸ್ತಿ ಇದೆ, ನಾವು ಗೆಲ್ತೀವಿ ಅಂತ. ಆದರೆ JDS ಕಾನ್ಫಿಡೆನ್ಸ್ ಇದು ಕಡಿಮೆ ಆದರೂ ಅದು ಗೆಲ್ತೀವಿ ಅನ್ನೋ ಇದರಲ್ಲಂತೂ ಇದ್ದಾರೆ, ನಾವು ಗೆಲ್ಬೋದು ಅನ್ನೋ ಲೆಕ್ಕಾಚಾರದ ಅವರಿದ್ದಾರೆ. ಆದರೆ ಕಾಂಗ್ರೆಸ್ನವರ ಇದು ಹೆಚ್ಚು ಕಾಣ್ತದೆ, ನಾವು ಗೆಲ್ತೀವಿ ಅಂತ ಮಾತಾಡಿ. ಆದರೆ ನಾನು ಕೂಡ ಮೊದಲು ಈ ಏನು ಪ್ರಜ್ವಲ್ ರೇವಣ್ಣ ಪ್ರಕರಣ ಆಯಿತು, ಅದಕ್ಕಿಂತ ಮೊದಲೇ ನೋಡಬೇಕಿದ್ರೆ ಕನಿಷ್ಠ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿತ್ತು, ಒಂದು ಆ್ಯಂಟಿ ಇದು ಶುರು ಆಗಿತ್ತು. ಆಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕನಿಷ್ಠ 1 ಲಕ್ಷ ಅಂತರದಲ್ಲಿ ಗೆಲ್ಬೋದು ಅನ್ನೋ ಥರ ನಾನು ಕೂಡ ಅಂದಾಜು ಮಾಡ್ತಿದ್ದೆ. ಈ ಪ್ರಜ್ವಲ್ ಪ್ರಕರಣದ ನಂತರ ಸ್ವಲ್ಪ ಗೊಂದಲ ಉಂಟಾಯಿತು, ಒಂದು ಕನ್ಫ್ಯೂಷನ್ ಶುರು ಆಗ್ತಾ ಹೊರಟೋಗಿದೆ, ಸರಿಯಾದ ರೀತಿಯಲ್ಲಿ ಅಸೆಸ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆದರೆ ಕಾಂಗ್ರೆಸ್ಗೆ ಹೆಚ್ಚು ಅನುಕೂಲ ಆಗ್ಬೋದು ಅನ್ನೋದು ನನ್ನ ಅಂತಿಮವಾಗಿ ಈ ಜಾತಿವಾರ ಲೆಕ್ಕಾಚಾರ ಬಂದೇ ಬರುತ್ತೆ, ಅದನ್ನೆಲ್ಲ ನೋಡಿದಾಗ ಹೆಚ್ಚು ಅನುಕೂಲ ಆಗ್ಬೋದು ನನ್ನ ಒಂದು ಹೇಳೋ ಸರಿ ಸರ್. ಈ ಗ್ಯಾರಂಟಿ ಯೋಜನೆಗಳು, ಜಾತಿವಾರು ಲೆಕ್ಕಾಚಾರ, ಮತ್ತು ಈ ಸಂಸದ ಪ್ರಜ್ವಲ್ ರೇವಣ್ಣವರು ಈ ಹಿಂದಿನ ನಡವಳಿಕೆ, ಅವರು ಕೆಲಸ ಮಾಡದೇ ಇರೋದು ಒಂದು ಕಡೆಯಿಂದ ನೋಡಿದ್ರೆ ಕಾಂಗ್ರೆಸ್ ಗೆಲ್ಬೋದು ಅನ್ಬೋದು. ಆದರೆ ಇಲ್ಲಿ ಕಾಂಗ್ರೆಸ್ಸು ಕೆಲಸ ಮಾಡೋದು ಇದೆಯಲ್ಲ ಸರ್, ಒಂಥರ ಆಂತರಿಕವಾಗಿ ಕಾಂಗ್ರೆಸ್ಸು ಫೀಲ್ಡಲ್ಲಿ ಕೆಲಸ ಮಾಡಿದ್ದು, ಈ ಚುನಾವಣೆನ ನಿರ್ವಹಣೆ ಮಾಡಿದ್ದು. ಯಾಕೆಂತ ಹೇಳಿದ್ರೆ ಈಗ ಅದರಲ್ಲಿ ಅವ್ರ ಹತ್ರ ಒಂದು ಬ್ಲೈಂಡಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಯೋಜನಾಬದ್ಧವಾದಂಥ ಯಾವುದೋ ಒಂದು ಕಾರ್ಯ ಇರಲಿಲ್ಲ. ಶಿರೀಶ್ ಪಟೇಲ್ ಎಷ್ಟು ತಿರುಗಿದ್ರು ಅದೇ ಎಲ್ಲ ಕಡೆ ತಿರುಗಿದ್ರು. ಮತ್ತು ಈಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ನಮ್ಮ ಜಿಲ್ಲೆ ಒಳಗಡೆ ಬಂದೋದ್ರು, ಅದೇ ದೊಡ್ಡ ಕ್ಯಾಂಪೇನ್ಗಳು. ಇರುವ ನಾಯಕರುಗಳು ಆ ಥರ ಪ್ಲಾನ್ ಏನು ಮಾಡಲಿಲ್ಲ ಅನ್ನೋದು ಒಂದು ಇದೆಯಲ್ಲ ಸರ್, ಆ ಥರ ಅಂತ. ಇಲ್ಲ, ಅದು ಹೌದು. ಅದು ಈಗ ಆರಂಭದಲ್ಲಿ ಒಂದೇನಿತ್ತು, ಈಗ ಶ್ರೇಯಸ್ಸೇ ಸರಿಯಾದಂಥ ಅಭ್ಯರ್ಥಿ, ಇನ್ನು ಬೇರೆ ಯಾರು ಕೇಳಿದ್ರು ಜನ. ಏಕೆಂದರೆ ಒಂದು ಎಲ್ಲ ಈ ಬಾರಿ ಏನಾಯಿತು, ಗುಂಪುಗಾರಿಕೆ ಕಡಿಮೆ ಆಯಿತು ಕಾಂಗ್ರೆಸ್ಸಲ್ಲಿ. ಅದು ಗುಂಪುಗಾರಿಕೆ ಅಲ್ಲದೆ ಆಯಿತು. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲೂ ಕೂಡ ಭಾಳ ಹಿಂದೆನೇ ಘೋಷಣೆ ಮಾಡಿದರು, ಶ್ರೇಯಸ್ ಪಟೇಲನ್ನೇ ಅವರು ಮಾಡಿಕೊಂಡಿದ್ರು. ಅದು ಅಭ್ಯರ್ಥಿ ವಿಚಾರದಲ್ಲಿ ಯಾರು ಭಿನ್ನಾಭಿಪ್ರಾಯ ಏನಿಲ್ಲ. ಬಹುಶಃ ಅವ್ರಿಗೊಂದು ಸಹಾನುಭೂತಿ ಇತ್ತು, ಮತ್ತು G. ಪುಟ್ಟಸ್ವಾಮಿ ಹೆಸರಿತ್ತು. ಅವ್ರ ತಾಯಿ 2 ಬಾರಿ ವಿಧಾನಸಭಾ ಚುನಾವಣೆ ಸೋತಿದ್ರು. ಇವರು ಕೂಡ ಶ್ರೇಯಸ್ ಪಟೇಲ್ ಕೂಡ ಸೋಲು ಅನುಭವಿಸಿದ್ರು. ಹಾಗೆ ಆ ಥರದ ಒಂದು ಅನುಕಂಪ
ಮತ್ತು ಪುಟ್ಸಾಬ್ಗೌಡ್ರ ಹೆಸರು ಎಲ್ಲ ಸೇರಿ ಅವ್ರಿಗೆ ಶ್ರೇಯಸ್ ಪಟೇಲೇ ಬೆಟರ್ ಕ್ಯಾಂಡಿಡೇಟ್ ಅನ್ನೋ ಥರದ್ದು ಒಂದು ಇಂಪ್ರೆಷನ್ ಅಂತೂ ಕ್ರಿಯೇಟ್ ಆಯಿತು. ಆದರೆ ನೀವು ಹೇಳಿದ ರೀತಿಯಲ್ಲಿ ಕಾಂಗ್ರೆಸ್ ನಾಯಕತ್ವದ ಕ್ಯಾಂಪೇನ್ ಇದೆಯಲ್ಲ, ಅದು ನನಗೂ ಕೂಡ ಒಂದು ಪರಿಣಾಮಕಾರಿಯಾದ ಒಂದು ವ್ಯವಸ್ಥಿತವಾದ ಪ್ರಚಾರ ಮಾಡಲಿಲ್ಲ ಅನ್ನೋದು ನನ್ನ ಒಂದು ಭಾವನೆ. ಯಾಕೆಂತಂದರೆ ಒಂದು ಈ ಬ್ಲೈಂಡಾಗಿ ಇದ್ರದ್ದು ಯಾವುದು ಈ ಗ್ಯಾರಂಟಿ ಯೋಜನೆಗಳು ಜನರಲ್ಲೇ ಮಾತಾಡ್ತಾರೆ, ಅದು ಎಲ್ಲೂ ಕೂಡ ಜನರ ಬಳಿ ಇವ್ರು ಹೋದದ್ದು ಕಾಣಲಿಲ್ಲ. ಮನೆ ಮನೆಗೆ ಒಂದು ಕರಪತ್ರ ಕೂಡ ಕೊನೆ ಚುನಾವಣೆಯ ದಿನ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡಲಿಲ್ಲ ತುಂಬ ಕಡೆ ಅಂತ ನನಗೆ ನಾನು ಕಂಡಿರುವಂಥ ವಿಚಾರ. ಆಮೇಲೆ ಈವನ್ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಈ ಸಲ ಲೋಕಸಭೆಗೆ ಸಂಬಂಧಪಟ್ಟಂತೆ ಮಾಡಿದಂಥ ಪ್ರಣಾಳಿಕೆ ಅದು ಅನೇಕ ಮಹತ್ವದ ತುಂಬ ಚೆನ್ನಾಗಿತ್ತು, ಅದು ತುಂಬ ಮಹತ್ವದ ವಿಚಾರಗಳು. ಅದರಲ್ಲಿ ವಿಶೇಷವಾದ ನಾನು ಗಮನಿಸಿದ್ದೇನು ಅಂತಂದರೆ ಈ ಜೀವ ವಿಮೆಗೆ ಆರೋಗ್ಯ ವಿಮೆಗೆ ಸಂಬಂಧಪಟ್ಟಿದ್ದು 25 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸರ್ಕಾರ ಕಟ್ಟಿಕೊಡ್ತದೆ ಒಬ್ಬ ಬಡವರಿಗೆ ಅನ್ನುವಂಥ ಮಾತು. ಅದು ಭಾಳ ದೊಡ್ಡ ವಿಚಾರ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಬೇರೆಲ್ಲ ಇವೇನು 5 ಗ್ಯಾರಂಟಿಗಳು ಹೇಳ್ತಾರೆ ಅದಕ್ಕಿಂತ ಭಾಳ ಮುಖ್ಯವಾದಂಥ ಒಂದು ಇದು ವಿಚಾರ ಅದು. ಅದನ್ನು ಪ್ರಣಾಳಿಕೆಯಲ್ಲಿ ಇದೆ ಅನ್ನುವಂಥ ಮಾತನ್ನು ನಮ್ಮ ಜಿಲ್ಲೆಯ ಯಾವ ಮುಖಂಡರು ಕೂಡ ಹೇಳಲಿಲ್ಲ. ಬಹುಶಃ ಪ್ರಣಾಳಿಕೆ ನನ್ನಂಥ ಒಬ್ಬ ಹಿರಿಯ ಪತ್ರಕರ್ತನಿಗೂ ತಲುಪಿಸುವಂಥ ಕೆಲಸ ಕೂಡ ಮಾಡಲಿಲ್ಲ. ಮನೆಗಳಿಗಂತೂ ಕರಪತ್ರ ಹೋಗಲೇ ಬಿಡಿ, ಬೇರೆ ಪ್ರಣಾಳಿಕೆ ವಿಚಾರ ಹೋಗಲಿ, ಒಂದು ಕರಪತ್ರ ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವ್ರು ಮತ ಕೊಡಿ, ನಿಮ್ಮ ಮತಗಟ್ಟೆ ಸಂಖ್ಯೆ ಎಷ್ಟು ಸಣ್ಣ ಪರಿಚಯ ಮಾಡಿ, ಅಷ್ಟು ಕೂಡ ಮಾಡಲಿಲ್ಲ. ಆ ವಿಚಾರದಲ್ಲಂತೂ ಕಾಂಗ್ರೆಸ್ ಕಾರ್ಯಕರ್ತರು ಫೇಲ್ ಆಗಿದ್ದಾರೆ ಅಂತಲೇ ಸರ್. ನೋಡಿ ಸರ್, ಈಗ ಡಿ ಕೆ ಶಿವಕುಮಾರ್ ರಾಜ್ಯ ಉಪಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷರಿದ್ದಾರೆ, KPCC ರಾಜ್ಯಾಧ್ಯಕ್ಷರು. ಈಗ ಅವ್ರು ಕೆಲಸ ಮಾಡ್ತಾರೋ ರೀತಿ ನೀತಿ ಇದೆ. ಅವ್ರು ಏನು ಮಾಡಿದ್ರು, ಎಲ್ಲ ಈಗ ಪ್ರಗತಿಪರ ಸಂಘಟನೆಗಳಾಗಿರ್ಬೋದು, ರೈತ ಸಂಘಟನೆ, ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಎಲ್ಲರೂ ಮಾತಾಡ್ಸಿದ್ರು. ಮತ್ತು ಬೇರೆ ಬೇರೆ ಪಕ್ಷದವ್ರ ಜೊತೆ ಕೂಡ ಮಾತಾಡಿಸ್ಬಿಟ್ಟು ಸಪೋರ್ಟ್ ತೊಗೊಳ್ಳಿ ಅಂತ ಮಾಡಿದ್ರು. ಇಲ್ಲೂ ಕೂಡ ಅದೇ ಆಗಬೇಕಾಯಿತು. ಈಗ ನಮ್ಮ ಇಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಇದ್ದಾರೆ, ಅವರು ಕೂಡ ಎಲ್ಲ ಸಂಘಟನೆಯವರೆಲ್ಲ ಕರೆದು ಕೂರಿಸಿ ವಿಶ್ವಾಸ ತೊಗೊಂಡು ಯಾರ್ಯಾರು ಈಗ ರಾಜಕೀಯ ಹೊರತಾಗಿ ಯಾರು ಹೊರಗಡೆ ಇದ್ದಾರೆ, ಯಾರು ಕಾಂಗ್ರೆಸ್ ಪಕ್ಷದ ಪರವಾಗಿ ಸಿಂಪತಿ ಇಟ್ಕೊಂಡಿದ್ದಾರೆ, ನಿಮ್ಮಂಥವ್ರಿಗೆಲ್ಲರಿಗೂ ಸಾಹಿತಿಗಳಿಗಾಗಿ ಎಲ್ಲರಿಗೂ ನಾವು ಕರೆದು ಕೂರಿಸಿ ನೀವೇನು ಮಾಡ್ತೀರಾ, ನಾವೇನು ಮಾಡಬೇಕು, ಹೆಂಗೆ ಮಾಡೋಣ ಅಂತ ಮಾಡ್ಬೋದಿತ್ತು. ಆದರೂ ಕೂಡ ನೀವುಗಳು ಮಾತಾಡಿದ್ರಿ, ಅತಿ ಹೆಚ್ಚು ಮಾತಾಡಿದ್ದು ನೇರವಾಗಿ ಮಾತಾಡಿದ್ದೆ ನೀವುಗಳು ಮತ್ತು ನಿಮ್ಮಂಥವ್ರು. ಅಂಥವ್ರ ಜೊತೆ ಮಾತಾಡಲಿಲ್ವಲ್ಲ ಇವರು ಅಂತೇಳಿ ಒಂದು ಟೀಮೇ ಒಂದು ಕೆಲಸ ಮಾಡ್ತಾಯಿತ್ತು ಹಾಸನದಲ್ಲಿ. ಎಲ್ಲ ಹಳ್ಳಿಗೆ ಹೋಯಿತು, ಕರಪತ್ರ ಕೊಟ್ಟರು. ಇವರು ಒಂದು ಏನು ಅದೇ ನೀವು ಒಂದು ಕುಟುಂಬದ ವ್ಯವಸ್ಥೆ ವಿರುದ್ಧ, ಪಾಳೆಗಾರಿಕೆ ವಿರುದ್ಧವಾಗಿ ಒಂದು ಪ್ರಜಾಪ್ರಭುತ್ವನ ಕಟ್ಟಣ ಅಂತ ಹೇಳಿ ಕೆಲಸ ಮಾಡ್ತಿದ್ರು. ಅವ್ರಿಗೂ ಕ್ಯಾರೆ ಅಂತಲೂ ಕೂಡ ಇವರು ಮಾತಾಡ್ಸಿಲ್ಲಲ್ಲ ಸರ್. ಇವ್ರು ಹೆಂಗೆ ಕ್ಯಾಂಪೇನ್ ಮಾಡ್ತಾರೆ, ಇವ್ರು ಹೆಂಗೆ ಗೆಲ್ತೀವಿ ಅಂತ ಹೇಳ್ಕೊತಾರೆ ಅಂತ. ಅದೇ ಒಟ್ಟವರಿಗೆ ಜನ ವಿರೋಧ ಬಂತಲ್ಲ, ಜನ ಒಟ್ಟು ಈ ಪ್ರಜ್ವಲ್ನ ವಿಚಾರಕ್ಕೆ ಮತ್ತು ದೇವೇಗೌಡರ ಕುಟುಂಬದ ರಾಜಕಾರಣಕ್ಕೆ, ರೇವಣ್ಣವರ ಈ ಪಾಳೆಗಾರಿಕೆ ಕಾರಣಕ್ಕೋಸ್ಕರ ಇದು ನೋಡಿ ಹೆಚ್ಚು ವಿರೋಧ ಕಂಡಿದ್ದೇ ಈ ಪ್ರಜ್ವಲ್ಗೆ ಹೊಳೆಯರ ಕ್ಷೇತ್ರ. ನಂತರ ಕಂಡಿದ್ದು ಹಾಸನ, ಆಮೇಲೆ ಚಂದ್ರಪಟ್ಟು. ಮೊದಲಿಂದ ಯಾಕೆಂದರೆ ಅವರು ಹತ್ತಿರದಿಂದ ಅನುಭವಿಸಿರೋದು, ಅದೇ ದೂರದಲ್ಲಿ ಇಷ್ಟು ಪರಿಣಾಮ ಇರಲಿಲ್ಲ. ನೀವು ಹೇಳೋ ರೀತಿಯಲ್ಲಿ ಅವರು ಕಾಂಗ್ರೆಸ್ ನಾಯಕತ್ವ ಒಂದು ಪರಿಣಾಮಕಾರಿಯಾಗಿ ಕ್ಯಾಂಪೇನನ್ನು ಮಾಡ್ಬೋದಿತ್ತೆ ಅನ್ನೋದು ನನ್ನ ಭಾವನೆ. ಆದರೂ ಭರವಸೆ ಇಟ್ಕೊಂಡಿದ್ದಾರೆ, ಗೆಲ್ಬೋದು ಇದು. ಬಟ್ ನನಗೆ ಇವತ್ತು ಕೂಡ ತುಂಬ ಅಸಮಾಧಾನ ಇದೆ. ಒಂದು ಹಾಸನ ಕ್ಷೇತ್ರದ ಒಬ್ಬ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಇರ್ತಾರೆ, ಅವ್ರು ಯಾರು ಅಂತಲೇ ಗೊತ್ತಿಲ್ಲಪ್ಪ ಇವತ್ತಿಂದ. ಹೌದು, ಯಾರವರು? ಜಿಲ್ಲಾ ಮಟ್ಟದಲ್ಲಿ ಲಕ್ಷ್ಮಣ್ ಅವರು ಸ್ವಲ್ಪ ಮಾಡಿದ್ದೆಲ್ಲ ನೋಡಿದ್ರೆ ಸ್ವಲ್ಪ ಎಲ್ಲ ಮಾಡಿದ್ದಾರೆ. ಬಟ್ ಕೆಳ ಹಂತಕ್ಕೆ ಬಂದಾಗ ಮತ್ತು ನೀವು ಹೇಳಿದ ರೀತಿ ಬೇರೆ ಬೇರೆ ಸಂಘಟನೆ ತಾವೇ ವಾಲಂಟಿಯರಾಗಿ ಕೆಲಸ ಮಾಡೋಕ್ಕೆ ಹೊರಟಾಗ ಕೂಡ ಇನ್ನಷ್ಟು ಅವನು ಬಳಕೆ ಮಾಡ್ಕೋಬೋದಿತ್ತೇನೋ. ಬಟ್ ನೀವೇ ಒಂದು ಏನೋ ದೊಡ್ಡ ಯಾರ್ಯಾರೋ ಸೇರಿ ಯಾರ್ಯಾರೋ ಕೈ ಜೋಡಿಸಿ ಏನೋ ಒಂದು ವಾತಾವರಣ ನಿರ್ಮಾಣ ಹೊರಗಿನ ಶಕ್ತಿಗಳ ಕಾಂಟ್ರಿಬ್ಯೂಷನ್ ಕೂಡ ಸಾಕಷ್ಟು ಸೇರ್ಪಡೆ ಆಗಿದೆ. ಪಾಪ ಕಾಂಗ್ರೆಸ್ನವರು ಹೊರಗಡೆ ಎಲ್ಲೋ ನಿಂತ್ಕೊಂಡು ಕೂಡ ಎಷ್ಟು ಕೆಲಸ ಮಾಡಿದ್ರು, ಅವರಷ್ಟು ಮಾಡಿಲ್ಲ. ಸರ್, ನಂದು ಕೊನೆಯ ಪ್ರಶ್ನೆ ಸರ್, ಅಕಸ್ಮಾತ್ ನೀವು ಇಲ್ಲಿವರೆಗೆ ಲೋಕಸಭೆ ಚುನಾವಣೆಗಳು ಬಹಳಷ್ಟು ನೋಡಿದಿರಿ, ಬಹಳಷ್ಟು ವಿಮರ್ಶೆ ಮಾಡಿದಿರಿ. ಇಂಥ ಒಂದು ವಾತಾವರಣ ಕಾಂಗ್ರೆಸ್ಸಿಗೆ ಯಾವತ್ತೂ ಕೂಡ ಸಿಕ್ಕಿತ್ತಿಲ್ಲ. ಇಂಥ ವಾತಾವರಣ, ಬ್ಯೂಟಿಫುಲ್ ವಾತಾವರಣ ಇದು, ಗೋಲ್ಡನ್ ಆಪರ್ಚುನಿಟಿ ಅಂತೀವಲ್ಲ, ಸುವರ್ಣ ಅವಕಾಶ ಅನ್ಬೋದು. ಅಕಸ್ಮಾತ್ ಇದನ್ನು ಕಳ್ಕೊಬಿಟ್ರೆ ಕಾಂಗ್ರೆಸ್ಸು
ಮತ್ತೆ ಇವ್ರ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಬೇಡವಾ ಸರ್? ಒಂದು ಇಲ್ಲಿ ನಾವೇನೇ ಮಾತಾಡಿದ್ರು ಕೂಡ ಒಂದು ಈಗ ಜೆ ಡಿ ಎಸ್ನವರು ಒಂದು ಪ್ರಧಾನವಾಗಿ ದೇವೇಗೌಡರ ಹೆಸರನ್ನು ಮುಂದಿಟ್ಕೊಂಡು ಕೆಲಸ ಮಾಡಿ ಫಸ್ಟು ಅವ್ರಿಗೆ ಆ್ಯಂಟಿ ಇತ್ತು ಪುಂದು ಅದನ್ನು ಕೌಂಟ್ರ್ ಮಾಡೋದ್ರಲ್ಲಿ ಪರಿಣಾಮಕಾರಿಯಾಗಿ ದೇವೇಗೌಡರು ಬಂದು ಅವರೇ ಸ್ವತಃ ಹಳ್ಳಿಗೆ ಹೋಗಿ ಮಾಡಿ ಒಂದು ಕಾರ್ಯಕರ್ತರು ಯಾರು ಮುನಿಸ್ಕೊಂಡಿದ್ರು ಅವನ್ನೆಲ್ಲ ತರುವಂಥ ಕೆಲಸವನ್ನು ದೇವೇಗೌಡರು ಮಾಡಿದರು. ಹಾಗಾಗಿ ಮತ್ತೆ ಅದು ವಾಪಸ್ಸು ಒಂದು ಸ್ಟ್ರೆಂತ್ ಬಂತು ಜೆ ಡಿ ಎಸ್ಗೆ. ಇನ್ನೊಂದು ಕಡೆ ನಾವು ಏನೇ ಹೇಳಿದರೂ ಕೂಡ ಮೋದಿಯ ಪ್ರಭಾವ ಇತ್ತು, ಮೋದಿಯವರ ಪ್ರಭಾವ ತುಂಬ ಇತ್ತು. ತುಂಬ ಇವತ್ತು ಏನಾದರೂ ಗೆದ್ದರೆ ದೇವೇಗೌಡರ ಹೆಸರು ಮತ್ತು ಮೋದಿಯವರ ಹೆಸರಲ್ಲೇ. ಪ್ರಜ್ವಲಿಗೆ ಓಟ್ ಕೊಡಿ ಅಂತ ಯಾರು ಕೇಳೋದು, ಸ್ವತಃ ಪ್ರಜ್ವಲ್ ಕೂಡ ಕೇಳಲಿಲ್ಲ ನನಗೆ ಓಟ್ ಕೊಡಿ, ಮೋದಿ ಪ್ರಧಾನಮಂತ್ರಿ ಮಾಡೋದು ಕೊಡಿ ಅಂತ ಕೇಳಿ ರೇವಣ್ಣ ಕೂಡ ಅದನ್ನೇ ಹೇಳ್ತಾ ಬಂದರು. ಮೋದಿಯವ್ರ ಬಗ್ಗೆ ಎಲ್ಲ ಭಾಳ ಮಾತಾಡಿದ್ರು. ಅಲ್ಲ, ಈ ಸತಿ ಚುನಾವಣೆ ವಿಶೇಷ ಏನಪ್ಪ ಅಂದರೆ ಇಷ್ಟು ವರ್ಷಗಳ ಕಾಲ ದೇವೇಗೌಡ ಹೆಸರು ಓಟ್ ಕೊಡಿ ಅಂತ ಕೇಳೋರು ಈ ಸತಿ ದೇವೇಗೌಡರು ಕೂಡ ಮೋದಿ ಹೆಸರು ಓಟ್ ಕೇಳಿದ್ರು. ಮೋದಿ ಹೆಸರು ಕೂಡ ಇರೋತ್ತಿಗೆ ಇವತ್ತು ಮತ್ತೆ ಸ್ವಲ್ಪ ಉಳ್ಕೊಂಡಿರೋದು. ಬರೀ ಜೆ ಡಿ ಎಸ್ ಹೆಸರಾಗಿದ್ದು ಖಂಡಿತ ಉಳಿತಿರಲಿಲ್ಲ ಈ ಚುನಾವಣೆ. ಕಾಂಗ್ರೆಸ್ ಗೆದ್ದೇ ಗೆಲ್ತಾರೆ. ಕಾಂಗ್ರೆಸ್ಸಿಗೆ ಮಾತ್ರ ಖಂಡಿತ ತುಂಬ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣ ಆಗಿತ್ತು. ಇವತ್ತೇನಾದರೂ ಅವರಿಗೆ ಪ್ರತಿಕೂಲವಾದಂಥ ಫಲಿತಾಂಶ ಬಂದರೆ ಅದಕ್ಕೆ ಕಾಂಗ್ರೆಸ್ ನಾಯಕರೇ ಕಾರಣ ಅಂತ ನಾವು ಹೇಳಬೇಕು, ಅನುಮಾನವೇ ಇಲ್ಲ. ಈ ಕೆಲವರು ಪ್ರಮುಖ ಇವರು ಕೈ ಕೊಟ್ಟಿದ್ದಾರೆ ಅಂತಲೂ ಗೊತ್ತಾಗಿದೆ. ಕೆಲವು ಕಡೆ ನೋಡಿ ಬಿ ಜೆ ಪಿಯ ನಾಯಕರು, ವಿಶೇಷವಾಗಿ ಬೇಲೂರು ಎಮ್ ಎಲ್ ಎ ಇವರು ಬಿ ಜೆ ಪಿ ಎಮ್ ಎಲ್ ಸುರೇಶ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ಅದು ಹಾಗಾಗಿ ಅಲ್ಲಿ ಬೇಲೂರಲ್ಲಿ ಜೆ ಡಿ ಎಸ್ಗೆ ಲೀಡ್ ಬರ್ಬೋದು ಅನ್ನೋ ಥರ. ಕಡೂರು ಕ್ಷೇತ್ರದಲ್ಲಿ ಬೆಳ್ಳಿ ಪ್ರಕಾಶ್ ಅಂತೇಳಿ ಮಾಜಿ ಎಮ್ ಎಲ್ ಅವರು ತುಂಬ ಕೆಲಸ ಮಾಡಿದ್ರು. ಹಾಗಾಗಿ ಅಲ್ಲಿ ಕಡೂರಲ್ಲಿ ಕಾಂಗ್ರೆಸ್ಗೆ ತುಂಬ ಇದು ಮುನ್ನಡೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು ಆರಂಭದಲ್ಲಿ. ಆದರೆ ಕೊನೆಗೆ ಅದು ಕೂಡ ಕಡಿಮೆ ಆಯಿತು. ಕೊನೆಗೆ ಈಕ್ವಲ್ ಆಗ್ಬೋದು ಅನ್ನೋ ಥರ ಮಾತು ಬರ್ತಾಯಿದೆ. ಇವ್ರು ಕಾಂಗ್ರೆಸ್ನೂ ಸ್ವಲ್ಪ ಲೀಡ್ ಬರ್ಬೋದು ಅಂತ ಹೇಳ್ತಾರೆ. ಈ ಥರ ಅನೇಕ ಸಂಗತಿಗಳು ಕಾಣ್ತವೆ. ಇನ್ನೊಂದು ನನಗೆ ತುಂಬ ಬೇಸರ ಆಗಿದ್ದೇನಂತಂದರೆ ಈ ಶಿವಲಿಂಗೇಗೌಡರು ಅರಸೀಕೆರೆ ಎಮ್ ಎಲ್ ಎ, ನಾನು ಮಂತ್ರಿ ಆಗೋಕ್ಕೆ ಕೊಟ್ಕೊಳ್ಳಿ, ನಾನು ಮಂತ್ರಿ ಅರೆ ಮರೆಯ ಒಂದು ನಗೆಪಾಟ್ಲ ವಿಚಾರ, ನನ್ನನ್ನು ಮಂತ್ರಿ ಮಾಡೋಕ್ಕೆ ಹೋಗಿ. ಇವ್ರು ನಡೀತಾ ಇರೋದು ಪಾರ್ಲಿಮೆಂಟ್ ಚುನಾವಣೆ. ಅದು ಒಂದು ಹಿನ್ನಡೆ ಆಯಿತು ಅಂತ ಹೇಳ್ತಾರೆ. ಸತ್ಯ. ಅದು ಇವ್ರು ಮಂತ್ರಿ ಆಗೋದಕ್ಕೂ ಇವರು ಪಾರ್ಲಿಮೆಂಟ್ ಚುನಾವಣೆಗೆ ಏನು ಅದು ಅಪ್ರೋಚೇ ಸರಿ ಇಲ್ಲ. ಸರಿತಿಲ್ಲ. ಅವ್ರು ಮಂತ್ರಿ ಮಾಡೋದಕ್ಕೆ ನಾವೆಲ್ಲ ಚುನಾವಣೆ ಅವ್ರಿಗೆ ಅವರೇ ಭ್ರಮೆ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾನೇನೋ ಭಾರಿ ದೊಡ್ಡ ಮನುಷ್ಯನ. ಜನ ಅವ್ರು ಆ ಥರದ್ದೇನು ಭಾವನೆ ಇಟ್ಕೊಂಡಿಲ್ಲ. ಅವರಿಗೆ ಅರಸೀಕೆರೆ ಕ್ಷೇತ್ರಕ್ಕೆ ಅವರು ಕೂಡ ಕೆಲಸ ಮಾಡಿರ್ಬೋದು, ಆದರೆ ಮಂತ್ರಿ ಆಗಬೇಕು ಅಂತ ಓಟ್ ಕೇಳೋದೆಲ್ಲ ಇದೆಯಲ್ಲ, ಅದು ಭಾಳ ಅಸಂಬದ್ಧವಾದಂಥ ವಿಚಾರ ಮಾಡಬಾರ್ದಿತ್ತು ಅವರು. ಅದು ಒಂದು ಹಿನ್ನಡೆಗೆ ಕಾರಣ ಆಯಿತು ಅಂತ ನಾನು ಕೇಳಿಸ್ಕೊಂಡೆ. ಇನ್ನೊಂದು ಮುಖ್ಯವಾದ ಸಂಗತಿ ಏನಂತಂದರೆ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಜನಕ್ಕೆ ಇನ್ನೂ ಕೂಡ ವಿಶ್ವಾಸ ಇಲ್ಲ. ಕಾಂಗ್ರೆಸ್ಸಿನ ನಮ್ಮ ಜಿಲ್ಲೆ ಮಟ್ಟಿಗಂತೂ ಪರಿಣಾಮಕಾರಿಯಾದಂಥ ನಾಯಕತ್ವ ಇಲ್ಲ. ದೊಡ್ಡ ಕೊರತೆ ಇದೆ. ಜಿಲ್ಲಾ ಮತ್ತು ರಾಜಣ್ಣವರು ಕೂಡ ಹಿಂದೆ ನೋಡಿ ಶ್ರೀಕಂಠ ಏನು ಪುರಸಾಮಗೌಡರು, ಯಾರು ಎಚ್ ಎನ್ ನಂಜೇಗೌಡರು, ಆ ಥರದ ಒಂದು ಸ್ಟಾರ್ ವರ್ಡ್ಸ್ ಅಂತ ಆ ಥರ ದೊಡ್ಡ ನಾಯಕರೆಲ್ಲ ಇದ್ದರು. ಇವತ್ತು ಕಾಂಗ್ರೆಸ್ಸಿಗೆ ಎತ್ತರದ ನಾಯಕರ ಕೊರತೆ ಇದೆ ಎಲ್ಲ ಮಟ್ಟಕ್ಕೂ. ಆದರೆ ಇರೋರೆಲ್ಲಾದರೂ ಕೂಡ ಒಟ್ಟಿಗೆ ಸೇರಿ ಏನೋ ಮಾಡ್ಬೋದಿತ್ತಲ್ಲ, ಅದು ಕೂಡ ಒಂದು ಸಂಘಟಿತವಾದಂಥ ಪ್ರಯತ್ನ ಆಗಬೇಕು. ಪ್ಲಾನ್ ಮಾಡ್ಕೊಳ್ಳಿಲ್ಲ ಯಾರು, ಒಂದು ಪ್ರೊಜೆಕ್ಷನ್ ನಾವಿದೀವಪ್ಪ. ಜವರೇಗೌಡರು ಇದ್ದರು, ಜವರೇಗೌಡರು ಅಂಥವ್ರೆಲ್ಲ ಹೋಗಿ ಕೆಲಸ ಮಾಡಿದೆ ಬೇಲೂರೆಲ್ಲ ಸಂಘಟಿತವಾಗಿ. ಎಮ್ ಗೆ ಮೋಹನ್ ಇರ್ಬೋದು, ಜವರೇಗೌಡರು ಎಲ್ಲರೂ ಕೂಡ ಒಂದು 15-20 ಜನ ನಾವು ಆಲ್ಟರ್ನೇಟಿವ್ ಇದ್ದೀವಿ, ದೇವೇಗೌಡ ಕುಟುಂಬಕ್ಕೆ ನಾವು ಆಲ್ಟರ್ನೇಟಿವ್ ಇದ್ದೀವಿ ಅಂತ ತೋರಿಸ್ಕೊಳ್ಳೋ ಥರದ್ದು ಆಗಬೇಕಾಗಿತ್ತು. ಅದೊಂದು ಕ್ಯಾರೆಕ್ಟರ್ ವಹಿಸಬೇಕಾಗುತ್ತೆ ನಾಯಕತ್ವದಲ್ಲಿ. ರೇವಣ್ಣ ನಾವು ಏನೇ ಮಾತಾಡಿರ್ಬೋದು, ರೇವಣ್ಣ ಕೆಲಸ ಮಾಡಿದ್ದಾರೆ. ರೇವಣ್ಣ ಅವರು ಸಾಕಷ್ಟು ಕಾರ್ಯಕರ್ತನ ಹಿಡಿದಿಟ್ಕೊಳ್ಳಿಕ್ಕೆ ಕೆಲಸ ಮಾಡ್ಬೋದು. ರಸ್ತೆ ಕೆಲಸ ಇರ್ಬೋದು, ಶಾಲಾ ಕಾಲೇಜು ಕಟ್ಟೋ ವಿಚಾರ ಆ ಥರ ಕೆಲಸ ಮಾಡಿದ್ದಾರೆ. ಆ ಥರ ಅವರು ನಾನು ಜಿಲ್ಲೆಗೆ ನಾಯಕ ಅನ್ನೋ ಥರ ತೋರಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ಸಲ್ಲಿ ನಾವಿದ್ದೀವಿ, ಜಿಲ್ಲೆ ವಿಚಾರಕ್ಕೆ ನಾವು ಜವಾಬ್ದಾರನ ಥರ ತೋರಿಸ್ಕೊಳ್ಳೋಂಥ ನಾಯಕತ್ವದ ಅಗತ್ಯ ಇದೆ. ಪ್ರಯತ್ನ ಕೂಡ ಮಾಡಲಿಲ್ಲ. ಅವಕಾಶ ಇತ್ತು, ವಿಲ್ ಗಿವ್ ಆಲ್ಟರ್ನೇಟಿವ್, ನಾವಿದ್ದೀವಿ ಅನ್ನೋ ಥರ. ಏನಿವೆ ಒಂದು ಹೋರಾಟ ಆಗಿದೆ, ಜನವೇ ಎದ್ದು ವಿರೋಧ ಮಾಡಿದ್ದಾರೆ. ಅದು ಫಲಿತಾಂಶ ಏನಾಗುತ್ತೋ ಗೊತ್ತಿಲ್ಲ. ನಾನು ಹೇಳ್ದಂಗೆ ಗೆದ್ದರೆ ಇಲ್ಲಿ ಕಾಂಗ್ರೆಸ್ ನಾಯಕರುಗಳು ಕೂಡ ಅವರು ಶ್ರಮ ಇದೆ ಅನ್ಬೋದು. ಅದಕ್ಕಿಂತ ಹೆಚ್ಚಾಗಿ ಜನಗಳೇ ಒಂದು ಪರಿವರ್ತನೆ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ಹೇಳಿ ಅವರು ಕೂಡ ಬದಲಾವಣೆ ತರಬೇಕು ಅಂತ ಹೇಳಿ ಅವರೇ ಒಂದು ಮಾನಸಿಕವಾಗಿ ಒಂದು ಆಂದೋಲನ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಸರ್, ಭಾಳ ವಂದನೆಗಳು. ಇಲ್ಲಿವರೆಗೆ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ಒಂದು ಚುನಾವಣೆ ವಿಶ್ಲೇಷಣೆ ಕೇಳಿದರೆ ನಮ್ಮ ಹಾಸನ ಟಿವಿಯಿಂದ
ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಮುಂದೆ ನಾವು ಇಟ್ಕೋತಾ ಇದ್ದೀವಿ. ಒಂದು ಲೈವ್ ಕಾರ್ಯಕ್ರಮ ಮಾಡ್ತೀವಿ. ಚುನಾವಣೆ ಫಲಿತಾಂಶ ಏನಾಗ್ಬೋದು ಅಂತ ಸಾರ್ವಜನಿಕರು ಮತ್ತು ಮತದಾರರು ನೀವು ಕೂಡ ಲೈವಲ್ಲಿ ಬಂದು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಆ ಸಂಪೂರ್ಣ ಕಾರ್ಯಕ್ರಮ ಚುನಾವಣೆ 4ನೇ ತಾರೀಕು ತನಕನೂ ಕೂಡ ಐತೆ. ಚುನಾವಣೆ ನಡೆಯೋ ಎಣಿಕೆ ದಿನವೂ ಕೂಡ ಆ ಕಾರ್ಯಕ್ರಮ ಇರುತ್ತೆ. ಅಲ್ಲಿಯವರೆಗೆ ನಮ್ಮ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರೇ ಅತಿಥಿಗಳಾಗಿ ಬಂದು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರೂ ಕೂಡ ವಂದನೆಗಳು.